ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. Yes, exactly. So I think ಅದು ಎಲ್ಲರಿಗೂ ಗಮನಕ್ಕಿದೆ. ಅದರಲ್ಲಿ ಏನೋ I think there is no dispute ಅಂತ ಹೌದು ಸರ್. Am I right? That everybody have a clarity. Am I right? ಹೌದು ಸರ್. ಆಯ್ತು. ಸೊ ಈಗ ಬಿಲ್ಡಿಂಗ್ ಎಲ್ಲಿಂದ ಶುರು ಮಾಡಬೇಕಾ ಅಂತ ನಿಮ್ದು ಆಯ್ತಾ? ಸೊ ಅದನ್ನು ಕೂಡ ಮೇ ಬಿ another 2 days or 3 days ಅಲ್ಲಿ ಮಾರ್ಕ್ ಮಾಡಿ ಕೊಡ್ತಾರೆ. ಆಯ್ತಾ? ಯಾರು ನಮ್ಮ ನಗರಸಭೆಯವರು ಮಾರ್ಕ್ ಮಾಡಿ, ನಗರಸಭೆ PWD ಅವರು ಅವ್ರದ್ದೇನು ನಾಮ್ಸ್ ಇದೆಯೋ ಚೆಕ್ ಮಾಡಿಬಿಟ್ಟು ದೇ ವಿಲ್ ಮಾರ್ಕ್ ಮಾಡಿ ಕೊಡ್ತಾರೆ. ಬೈ ನೆಕ್ಸ್ಟ್ ಇವತ್ತೇನೋ ನೆಕ್ಸ್ಟ್ 2 days ಹಾಲಿಡೇ. ಸೊ ಇವತ್ತು ಐ ವಿಲ್ ಟೆಲ್ ದಮ್ ಟು ವರ್ಕ್ ಆನ್ ಕೆಲಸ ಮಾಡಿ ಒಂದು 3-4 days ಅಲ್ಲಿ ಮುಗಿಸಕ್ಕೆ ನಾನು ಹೇಳ್ತೀನಿ. ಆಯ್ತಾ? ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತ ನಿಮ್ದು ಲ್ಯಾಂಡ್ ಅಕ್ವಿಷನ್. ವಿ ಆರ್ ರೆಡಿ ಟು ಗೋ ಫಾರ್ ಲ್ಯಾಂಡ್ ಅಕ್ವಿಷನ್. ಅದರಲ್ಲಿ ಏನೋ ಎರಡನೇ ಮಾತಿಲ್ಲ. ಈಗ ಆಲ್ರೆಡಿ PWD ದವರು ಲ್ಯಾಂಡ್ ಅಕ್ವಿಷನ್ ಕೊಟ್ಟಿದ್ದಾರೆ. ಆಯ್ತಾ? Again, land acquisition act is ಗೊತ್ತಿದೆ. You are advocate, you know, you are a law advocate. My opinion, if you go for consent award, okay, so we will close it quickly. ನಿಮಗೂ ದುಡ್ಡು ಈಸಿಯಾಗಿ ಬರ್ತದೆ. ಆಯ್ತಾ? ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಅಗೇನ್ ಇಫ್ ಯು ಡೈರೆಕ್ಟ್ಲಿ ವಾಂಟ್ ಟು ಗೋ ಫಾರ್ ಲ್ಯಾಂಡ್ ಅಕ್ವಿಸಿಷನ್, ಮೈ ಒಪಿನಿಯನ್ ನೀವು ನಮ್ಮ ಗ್ರೇಟ್ ತಹಸೀಲ್ದಾರ್ ಇದ್ದಾರೆ. ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ನಿಮ್ಗೆ ಏನು ದುಡ್ಡು ಬರ್ತದೆ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ. ಡೆಫಿನೆಟ್ ಆಯ್ತಾ? ಸೊ ನಿಮ್ಮ ಸ್ಕ್ವೇರ್ ಫೀಟ್ ಲೆಕ್ಕ, SR ರೇಟ್ ಎಲ್ಲ ನಿಮ್ಗೆ ಗೊತ್ತಿದೆ. ಹೌದಾ? ಈಗ ಅವರು ಡೈರೆಕ್ಟ್ ಪರ್ಚೇಸ್ ತಯಾರಿದ್ದಾರೆ. ಇಫ್ ದಟ್ ಈಸ್ ಅ ಕೇಸ್, ಯು ಸಿ ದ ಡಿಫರೆನ್ಸ್. ಡೆಫಿನೆಟ್ಲಿ ಸರ್. ಆಯ್ತಾ? ಸೊ ಎರಡನ್ನೂ ನೀವು ಡಿಫರೆನ್ಸ್ ನೋಡಿದ್ರೆ, ಸೊ ಇಫ್ ಇಟ್ ಇಸ್ ಓನ್ಲಿ 5% 10% ಡಿಫರೆನ್ಸ್, ಮತ್ತೆ ನೀವು ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೀಜರ್ ಮಾಡಿ ನೀವು ಕೋರ್ಟ್ಗೆ ಡೆಪಾಸಿಟ್ ಮಾಡಿ ಮುಗಿಸ್ತೀನಿ. ಆಯ್ತಾ? ಇಟ್ ಇಸ್ ಅ ಲಾಂಗ್ ಲೆಂತಿ ಪ್ರಾಸೆಸ್. ಆಯ್ತಾ? ಒಂದು ಆದ್ದರಿಂದ ರೋಡ್ ಮಾಡೋದು ಡಿಲೇ ಆಗೋದು. ಮೇ ಬಿ 4-5 months ಇಟ್ ವಿಲ್ ಗೆಟ್ ಡಿಲೇಡ್. ಎರಡನೇದು ನಿಮಗೂ ಕೋರ್ಟು ಕಚೇರಿ ಇದೆಲ್ಲ ಓಡಾಡಿ ನೀವು ಸುಸ್ತಾಗ್ತೀರಾ. ಹೌದಾ? ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ನೀವು ಇಬ್ಬರನ್ನು ಕೂತ್ಕೊಂಡು ವಾಟ್ ಈಸ್ ಲ್ಯಾಂಡ್ ಅಕ್ವಿಸಿಷನ್ ನಿಮ್ಗೆ ಏನು ಕ್ಯಾಲ್ಕುಲೇಷನ್ ಬರ್ತದೆ, ವಾಟ್ ಈಸ್ ಯುವರ್ ಕ್ಯಾಲ್ಕುಲೇಷನ್. ಯು ಟೇಕ್ 1 week ಟೈಮ್, ನಥಿಂಗ್, ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂ. ಆಯ್ತಾ? ನೀವು ಎರಡನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬನ್ನಿ. ಇಫ್ ಇಟ್ ಇಸ್ ಅ ಲೆಸ್ ದನ್ 5% or 10%, ವಿ ವಿಲ್ ನೆಗೋಷಿಯೇಟ್ ಅಂಡ್ ವಿ ವಿಲ್ ಸೆಟಲ್ ದಟ್ ಇಶ್ಯೂ. ಓಕೆ, ಏನು ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ರಿಗೂ ಡೌಟ್ಸ್ ಇದ್ದಿದ್ದು ಒಂದು ಆಸ್ಪೆಕ್ಟ್ ಅಂದರೆ ಮಾರ್ಕ್ ಮಾಡಿದ ಪ್ಲೇಸಿಗೆ ನಮಗೆ ಕನ್ಸ್ಟ್ರಕ್ಷನಿಗೆ ಲೈಸೆನ್ಸ್ ಕೊಡ್ತೀರ ಅಂತ. ಎಲ್ರಿಗೂ ಬಿಲ್ಡಿಂಗ್ ಲೈನ್ ಬ್ಯಾಕ್ ಸೈಡ್ ಬರುತ್ತೆ, ಅಲ್ಲಿಂದ ಸೆಟ್ ಆಫ್ ಮತ್ತೆ ಬಿಡಬೇಕಾಗತ್ತೆ ಅನ್ನೋದು ಎಲ್ರಿಗೂ ಇದ್ದಿದ್ದು ಕನ್ಸರ್ನ್ಸ್. ಸೊ ನಮಗೆ ಬೇಸಿಕಲಿ ಅಶ್ಯೂರೆನ್ಸ್ ಬೇಕಾಗಿದ್ದು ಎಲ್ಲಿಗೆ ಮಾರ್ಕ್ ಮಾಡಿದ್ರೋ ಅಲ್ಲಿಂದನೇ ನಮಗೆ ಕನ್ಸ್ಟ್ರಕ್ಷನಿಗೆ, ಫರ್ದರ್ ಕನ್ಸ್ಟ್ರಕ್ಷನಿಗೆ ಇನ್ ಫ್ಯೂಚರ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮಗೆ ಲೈಸೆನ್ಸ್ ಕೊಡ್ತೀರ ಅಂತ ಫಸ್ಟ್ ಬೇಸಿಕ್ಸ್. ಆಮೇಲೆ ಆಸ್ ಟು ದ ಕಾಂಪನ್ಸೇಷನ್ ಸೆಕೆಂಡ್ಲಿ. ಆ್ಯಂಡ್ ಈ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಅಷ್ಟು ನಮಗೆ ಕನ್ಸ್ಟ್ರಕ್ಷನಿಗೆ ಫ್ಯೂಚರಿಗೆ ಇದಕ್ಕೆ ಅಂತ ತಾವೆಲ್ಲ ಅದನ್ನು ಮಾಡ್ತೀರಿ ಸರ್. ನಾಟ್ ಅನ್ ಇಶ್ಯೂ ಇನ್ ದ್ಯಾಟ್ ಲೈನ್. ಬೇಸಿಕ್ಲಿ 2013 ಆ್ಯಕ್ಟ್ ಪ್ರಕಾರ, ಬಿಕಾಸ್ ಆಲ್ರೆಡಿ ದೇರ್ ಇಸ್ ಎ ಫೈಂಡಿಂಗ್ ಅಂತ ಹೇಳಿ ನಾವು ಅಲ್ಲಿಗೆ ಆ ಪ್ರಕಾರ ತಾವೆಂಗೂ ಪ್ರೊಸೀಡ್ ಆಗ್ತೀವಿ ಅಂತ ನಾವು ಅದ್ರ ಮೇಲೆ ಇದ್ದೀವಿ ಸರ್. ಅಮೌಂಟ್ ಆಫ್ ಕಾಂಪನ್ಸೇಷನ್ ವಿಲ್ ಹ್ಯಾವ್ ಟು ಬಿ ಅರೌಂಡ್. ನಾವು ತಾವೆಂಗೂ ಇನ್ನೊಂದೆರಡು ಮೀಟಿಂಗ್ ಮಾಡಿ ಫೈನಲೈಸ್ ಮಾಡ್ತೀರಿ ಅಂತ ದೇ ಆರ್ ವೆರಿ ಗುಡ್ ಫೇತ್ ಇನ್ ಯುವರ್ ಥಿಂಗ್. ಅದಕ್ಕೇನು ಪ್ರಶ್ನೆ ಇಲ್ಲ ಸರ್, ನಮ್ದು ಆ ಬಗ್ಗೆ ಏನಿಲ್ಲ. ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಆ್ಯಂಡ್ ಬಿಲ್ಡಿಂಗ್ ಲೈನ್ ಇದ್ರದ್ದು ಸರ್ ಬೇಸಿಕ್ಲಿ ಎಲ್ರಿಗೂ ಇರೋದು ಅದನ್ನೇ ಇಶ್ಯೂ. ಈಗ ಮಾರ್ಕ್ ಮಾಡಿರೋ ಪ್ಲೇಸಿಂದ ಮತ್ತೆ ಬಿಲ್ಡಿಂಗ್ ಲೈನಿಗೆ ಹೋದರೆ ಎಲ್ಲರದ್ದು ಪ್ರಾಪರ್ಟಿ ಅನ್ನೋದ್ರ 10 feet ಅಷ್ಟು ಹೋಗ್ತದೆ. ಸೊ ಸೆಟ್ ಬ್ಯಾಕ್ ಇದ್ರದ್ದು ಈಗಿರೋದು ಏನು ಮಾರ್ಕ್ ಮಾಡಿದರೆ ಅಲ್ಲಿಗೆ ಲೈಸೆನ್ಸ್ ಇಶ್ಯೂ ಮಾಡಿದರೆ ಎಲ್ರಿಗೂ ಇಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಅಸ್ ಅಂತ ಹೇಳಿ ಅಂತ. ಏನು ಭಾಳ ಹಿಂದಿಂದ ಸ್ವಲ್ಪ ಸಮಸ್ಯೆ ಇತ್ತು. ಈಗ ಎಲ್ಲ ಅಧಿಕಾರಿಗಳನ್ನು ಮತ್ತು DC ಸಾಹೇಬರಿಗೆ ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಮತ್ತು ಇಲ್ಲಿಯ ನಮ್ಮ ಸ್ಥಳೀಯ ಎಲ್ಲ ಮುಖಂಡರುಗಳನ್ನು ಕರೆಸಿ ಅವರ ಸಲಹೆಗಳನ್ನು ಪಡೆದು ಅವರ ನೇತೃತ್ವದಲ್ಲಿ ಅವರು ಏನು ಸಲಹೆ ಕೊಟ್ಟಿದ್ದಾರೆ ಆ ಮಾದರಿಯಲ್ಲಿ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಅವರಿಗೆ ಕೊಡುವಂಥ ಕಾಂಪೋಸಿಷನ್ ಇರ್ಬೋದು, ಇನ್ನೊಂದು ಇರ್ಬೋದು, ಪ್ರತಿಯೊಂದು ಸಹ ಅಳತೆ ಮಾಡಿ ಅವರಿಗೆ ತಕ್ಷಣ ರೆಡಿ ಮಾಡಿಕೊಡುವಂಥ ಕೆಲಸ. ಮತ್ತು ನಮ್ಮ ಸಾಗರ ಕ್ಷೇತ್ರದ ಪ್ರವಾಸಿಗಳು ಬರೋದರಿಂದ ಆದಷ್ಟು ಬೇಗ ಆಗಬೇಕಾಗಿದೆ. ಎಲ್ಲ ರಸ್ತೆಗಳು ಅಗಲೀಕರಣ ಆಗಬೇಕಾಗಿದೆ. ಅದರಿಂದ ಮಾರ್ಕೆಟ್ ರಸ್ತೆಯನ್ನು ಆದಷ್ಟು ಬೇಗ ಅಗಲೀಕರಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಓಕೆ ಮಾಡಿದ್ದಾರೆ. DC ಅವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಖಂಡಿತ ಇದು ಮುಗಿಸ್ಕೊಡ್ತೀವಿ ಬೇಗ. ನಮ್ಮ ಉದ್ದೇಶ ಈ ರಸ್ತೆ ಅಗಲೀಕರಣ ಆಗಬೇಕಷ್ಟೇ. ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನೆಲ್ಲ ಈಗಾಗಲೇ ನಾನು ಸಹ ಕೆಲವು ಮುಖಂಡರ ಹತ್ರ ಮಾತಾಡಿದ್ದೀನಿ, ಜನರ ಹತ್ರ ಮಾತಾಡಿದ್ದೀನಿ. ಅವರೆಲ್ಲ ಒಪ್ಕೊಂಡಿದ್ದಾರೆ. ಅದರಿಂದ ಸ್ನೇಹಿತರಾಗಿ ಎಲ್ಲರ ಹತ್ರ ಕೇಳೋದು ನಮ್ಮ ಕರ್ತವ್ಯ. ನಾನು ಕೇಳಿದ್ದೀನಿ. ನಗರ ಅಭಿವೃದ್ಧಿಗೋಸ್ಕರ ಅವರನ್ನೆಲ್ಲರನ್ನು ಕೇಳಿ ಅವರ ಮಾಹಿತಿ ಪ್ರಕಾರವನ್ನೇ ಮಾಡ್ತಾಯಿದ್ದೀವಿ. ಖಂಡಿತ ಇದಾಗುತ್ತೆ, ಯಾವುದೇ ಸಮಸ್ಯೆ ಬರಲ್ಲ. ಥ್ಯಾಂಕ್ ಯು.
17th June, January 2023 ಆರ್ಡರ್ ಆಗಿದೆ. In the above circumstances, this writ petition succeed in part. The respondent are restrained from interfering with the properties of the petitioner till after the same are acquired in accordance with the law, namely 2013 Act ಅಂತ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನೀವು ಆಕ್ಟ್ ಪ್ರಕಾರ ಮಾಡಿಕೊಂಡು ಕಾನೂನು ಪ್ರಕಾರ ಮಾಡಿದ್ರೆ ಮಾಡಬಹುದು ಅಂತ ಹೈಕೋರ್ಟ್ ಕೊಟ್ಟಿದೆ. ಎಸ್